ಆಯ್ತಾ ಹೋಣ ಫಾಸ್ಟಾಗೆ ಬಾಣ ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀವಿ. ಇವತ್ತು ನಿಮ್ಮ ಭೇಟಿ. ಹಾಂ ಹೌದು ಸರ್, ಬೆಳಗ್ಗೆನೆ ಮುಂಜಾನೆ 6 ಗಂಟೆಗೆ ಬಂದಿದ್ವಿ ಬುದ್ಧಣ್ಣವ್ರ ಮನೆಗೆ. ಹೌದಾ ಥರ ಏನು ನೋಡ್ತಿದ್ದೀರಾ? ಹ್ಞೂ ಹೆಸರು ಇನ್ನೂ ಯಾರೂ ಸೆಲೆಕ್ಟ್ ಮಾಡಿಲ್ಲ. ಅದಕ್ಕೆ ನಮ್ಮ ಬುದ್ಧಣ್ಣನಿಂದು ಶರ್ತ ನೀನೇ ಒಂದು ಹೆಸರಿಗೆ ಕೊಡು ಅಂತ. ಅದಕ್ಕೆ ಇವತ್ತು 10ನೇ ತಾರೀಕು ಗಣಪತಿ ಹಬ್ಬದ ದಿನ ಹಿಂದೆ. ಹೌದು. ನೆನೆ 9 ಗಣಪತಿ ಹಬ್ಬ. ಇವತ್ತು ಗಣಪತಿ ಹಿಂದಿನ ದಿನ ಭಾನುವಾರ. ಇವತ್ತು 10ನೇ ತಾರೀಕು ಚತುರ ಅಂತ ನಾಮಕರಣ ಮಾಡ್ತಾಯಿದ್ದೀವಿ. ಇದಕ್ಕೆ ಹೂವು ಪವ ಏನು ಹಾಕಿಲ್ಲ ಅಂದ್ಕೊಂಬಿಡಿ, ಯಾಕಂದರೆ ನಾವು ಅರ್ಜೆಂಟಾಗಿ ಬಂದು ನನಗೂ ಬೇರೆ ಟೈಫಾಯ್ಡ್ ಆಗಿತ್ತು, ಹುಷಾರಿಲ್ಲ. ನಮ್ಮ ಭದ್ರಣ್ಣವ್ರು 1-3 ಸರಿ ಫೋನ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊತಾರೆ ಅಂತ ಬಂದೆ. ಅಣ್ಣ ನಿಮ್ಮ ಅಭಿಪ್ರಾಯ ಏನು ಅಣ್ಣ? ಇವಾಗ ನೀವು ಹೇಳ್ತಾ ಇರೋ ಹೆಸರೇ ಸರಿ. ಅದನ್ನೇ ಇಕ್ರಿ, ಚತುರ ಅಂತ. ಚತುರ ಅಂತ ನೋಡಿ ಸ್ನೇಹಿತರೆ, ಇದು ಚತುರ ಅಂತ ಓರಿ ಇನ್ನೂ ಅಲ್ಲಾಗಿಲ್ಲ. ನನ್ನ ಪ್ರಕಾರ 10 ತಿಂಗಳಿಂದ 11 ತಿಂಗಳಿಗೆ ಇರ್ಬೋದು ಕರ. ಈ ಮುಂಡೆ ಈ 2 ಡ್ರಾಪು ಏನಿದೆ ಮತ್ತು ಈ ಕುಳ್ಳು ನೋಡ್ಬೋದು. ಆಮೇಲೆ ತಿರ್ಗಾ ಮತ್ತು ಈ ಫಿಟ್ನೆಸ್ಸು ಮತ್ತು ರುಂಡಿ ಪಂಡಿ ಎಲ್ಲ ಚೆನ್ನಾಗೈತೆ. ಆಮೇಲೆ ತಿರ್ಗಾ ಮುಂದೆ ಒಂಚೂರು ಏನು ಹಿಂಗೆ ತೋರ್ಸಂಗಿಲ್ಲ, ಬೆಳ್ಳು ತಪ್ಪುಗೆ ಪೇನಿಲ್ಲ. 100% ಬೀಜಕ್ಕೂ ಬರ್ತಾರೆ. ಶೋಕಿಗೆ ಇನ್ನೂ A1 ನಾವು ಅದಕ್ಕೆ ಬೀಜಕ್ಕೆ ಬಿಟ್ಕೊಂಡಿದ್ವಿ ನಮ್ಮ ಭದ್ರಣ್ಣ ಕಡೆಯಿಂದ. ಅಣ್ಣ ನೀವೇನು ಹೇಳ್ತೀರಣ್ಣ? ಅದೇ ಸರಿ ಇದೆ. ಅದೇ ಸರಿ. ಹಾಂ, ನಾವು ಅದನ್ನೇ ಇಡೋಣ ಅಂತ ಇದ್ದೋ. ಈಗ ನೀವು ಯಾಕೆ ಮಾಡಿದ್ದೀರಾ? ಚೆನ್ನಾಗದೆ ಅದೇ ರೀ. ಅದೇ ನೋಡಿ ಸ್ನೇಹಿತರೆ, ಇವತ್ತು ಚತುರ ಅಂತ ಇವತ್ತೇನು ನೋಡ್ತಾರೆ ಓರಿ. ಹಿಂದಿನ ವಿಡಿಯೋದಲ್ಲಿ 3 ವರೆ ಇದ್ದು. ಹಿಂದಿನ ವಿಡಿಯೋದಲ್ಲಿ ಇದನ್ನು ಬಂದು ಆಯ್ಕೆ ಮಾಡ್ಕೊಂಡು ಹೋಗಿದೆ ನಾನೇ. ದುರ್ಯೋಧನ ಅಂತ ಇಕ್ಕೋಣ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಯೋಚನೆ ಮಾಡಿಬಿಟ್ಟು ಬೇಡ ಅಂದ್ಬಿಟ್ಟು ಚತುರ ಅಂತ ಇಕ್ಕಿದ್ದೀವಿ. ನೋಡಿ ಸ್ನೇಹಿತರೆ, ಚತುರ ಅಂತ ಓರಿ ನಮ್ಮ ಕಾಳಿನ ಪರ ಭದ್ರಣ್ಣರ ಮನೆ ಇದೆ. ನೋಡಿ ನೀವು ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ. ಕರ ನನ್ನ ಪ್ರಕಾರ ಕೊಡಲ್ಲ ಅನಿಸುತ್ತೆ. ಆ ಓರಿ ಕೊಟ್ಬಿಟ್ಟು ಈ ಓರಿನ ಇಕ್ಕೋತಾರೆ. ಅಣ್ಣ ಈಗ ಬಿಳಿ ಬಣ್ಣ ಕಲ್ತಾರೋ ಒಳ್ಳೆಯಡ ಅಥವಾ ಕರೆ ಬಣ್ಣ ಓರಿ ಕಲ್ತಾರೋ ಒಳ್ಳೆ? ಕರೆ ಬಣ್ಣ ಗೊಪ್ಪಲ್ಲಣ್ಣ, ಕರ ಅಂತ ಇದಾಗ ಇಳಿಯಲ್ಲ ಅಂದ್ಬಿಟ್ಟು ಏನಿದ್ರು ಈ ಕಲರು ಈ ಬಣ್ಣನೇ ಓರಿ ಕಳ್ತಾ ಇರೋದು ಜನ. ಈ ಕಲರೇ ಈ ಬಣ್ಣನೇ ಓರಿ ಕೇಳ್ತಾರೆ. ಅಣ್ಣ ಬರ್ತಾ ಓರಿ ಯಾರ್ಯಾರು ಕಡೆಗೆ ಬರ್ತಾ ಓರಿ ಡೌನ್ ಐತಾವಲ್ಲ ಸಿನಿಮಾ ಯಾಕಣ್ಣ? ಆವಾಗ ಅಂದರೆ ಹಿಂದೆ ಚೆನ್ನಾಗಿ ಒಳ್ಳೆ ಪುಟ್ಟು ತಿನ್ನೋವು. ಈಗ ನಾವು ಜನ ಮುನ್ಸ ತಿಂದಂಗೆ ಅವು ತಿನ್ನೋದು. ಏನದು ಈಗ ಜೋಳ ಬೆಳಿತೀವಿ, ಎಲ್ಲ ಗೊಬ್ಬರ ಹಾಕಿ ಬೆಳಿಬೇಕು. ಹುಲ್ಲು ಅಲ್ವ ಏನು ಸಾರ ಇಲ್ಲ. ಈಗ ಮಾಮೂಲಿ ಈಗ ತಿಂಡಿಲೂ ಅಷ್ಟೇ, ಎಲ್ಲ ಲೋಕಲ್ ತಿಂಡಿನೇ. ಎಷ್ಟೇ ಇದಾಗಿ ಮಾಡಿದ್ರೂ ಲೋಕಲ್ ತಿಂಡಿನೇ ಬರ್ತಾ ಇರೋದು. ಅದರಿಂದ ಅವು 4 6 ದಾಟ್ಮೇಲೆ ಸ್ವಲ್ಪ ಡೌನ್ ಇದೆ. ಓರಿ ಅಂದರೆ ತಾಕತ್ತಾಗಿ ಚೆನ್ನಾಗಿ ಮಡಿಕೋಬೇಕು. ಹಾಲು ಪಾಲು ಹಾಕ್ಕೊಂಡು ಮಡಿಕೊಂಡ್ರೆ ಅವು ಕಟ್ಟೆ ಕಟ್ತವೆ. ಅಣ್ಣ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.